ಲೇಡೀಸ್ ಹಾಸ್ಟೆಲ್ನ ಬಾತ್ರೂಮ್ನಲ್ಲಿ ಕ್ಯಾಮ್ರಾ ಇಟ್ಟ ಕಿರಾತಕ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅಲ್ಪಸಂಖ್ಯಾತರ ಹಾಸ್ಟೆಲ್ನಲ್ಲೇ ಕ್ಯಾಮ್ರಾ ಇಟ್ಟಂತ ಕಿರಾತಕ ಸಲೀಂ ಅಲಿ ಹಾಸ್ಟೆಲ್ ಬಾತ್ರೂಮ್ನಲ್ಲಿ ಕ್ಯಾಮ್ರಾ ಇಟ್ಟು ವಿಕೃತಿಯನ್ನ ಮೆರೆದಿದ್ದ. ಜೇವರ್ಗಿ ಪಟ್ಟಣದ ಶಾಂತಾನಗರದಲ್ಲಿರುವ ಹಾಸ್ಟೆಲ್ ಅದು. ಹಾಸ್ಟೆಲ್ ಇರುವ ಏರಿಯಾದಲ್ಲಿ ವ್ಯಕ್ತಿಯಿಂದ ವಿಕೃತಿ ಮೆರೆದಿದ್ದಾನೆ. ಆತನನ್ನ ಹಿಡಿದು ಥಳಿಸುವಾಗ ಸ್ಥಳೀಯರು ಆತನನ್ನು ಥಳಿಸ್ತಾರೆ. ಆಗ ಆತ ಅಲ್ಲಿಂದ ಪರಾರಿಯಾಗಿದ್ದಾನೆ. ಆ ಬಳಿಕ ತಹಶೀಲ್ದಾರ್ ಜೇವರ್ಗಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಲಾಗಿದೆ. ಕ್ಯಾಮ್ರಾ ಇಟ್ಟ ಕಾಮುಕನನ್ನು ವಶಕ್ಕೆ ಪಡೆದಿದ್ದಾರೆ ಜೇವರ್ಗಿ ಪೊಲೀಸರು. ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲೇಡೀಸ್ ಹಾಸ್ಟೆಲ್ ಬಾತ್ರೂಮ್ನಲ್ಲಿ ಕ್ಯಾಮ್ರಾ ಇಟ್ಟಂತ ಕಿರಾತಕ ಈಗ ಜೇವರ್ಗಿ ಪೊಲೀಸರ ಅತಿಥಿಯಾಗಿದ್ದಾನೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಅಲ್ಪಸಂಖ್ಯಾತರ ಹಾಸ್ಟೆಲ್ನಲ್ಲಿ ಕ್ಯಾಮ್ರಾ ಇಟ್ಟಿದ್ದಂತಹ ಈ ಕಿರಾತಕ, ಈ ಪುಂಡ ಬಾತ್ರೂಮ್ನಲ್ಲಿ ಕ್ಯಾಮ್ರಾವನ್ನ ಇಟ್ಟು ಸಲೀಂ ಅಲಿ ವಿಕೃತಿಯನ್ನ ಮೆರೆದಿದ್ದ. ಜೇವರ್ಗಿ ಪಟ್ಟಣದ ಶಾಂತಾನಗರದಲ್ಲಿರುವಂಥ ಲೇಡೀಸ್ ಹಾಸ್ಟೆಲ್ ಅದು. ಜೇವರ್ಗಿ ಪಟ್ಟಣದ ಶಾಂತಾನಗರದಲ್ಲಿರುವ ಲೇಡೀಸ್ ಹಾಸ್ಟೆಲ್ನಲ್ಲಿ ಸಲೀಂ ಅಲಿ ಅನ್ನೋ ಕಿರಾತಕ ವಿಕೃತ ಹಾಸ್ಟೆಲ್ನ ಒಳಗಡೆ ಬಾತ್ರೂಮ್ನಲ್ಲಿ ಕ್ಯಾಮ್ರಾವನ್ನ ಇಟ್ಟಿದ್ದ. ಹಾಸ್ಟೆಲ್ ಇರುವ ಏರಿಯಾದಲ್ಲೇ ಈ ವ್ಯಕ್ತಿ ವಾಸ ಇದ್ದ. ಆತನನ್ನ ಹಿಡಿದು ಥಳಿಸುವಾಗ ಸ್ಥಳೀಯರಿಂದ ಬಿಡಿಸ್ಕೊಂಡ ಆತ ಪರಾರಿಯಾಗಿದ್ದ. ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಮುನೂರು ಲೈವ್ ಕನೆಕ್ಟ್ ಆಗಿದ್ದಾರೆ. ಓಂ ಪ್ರಕಾಶ್, ಈ ವ್ಯಕ್ತಿ ವಿಕೃತಿ ಮೆರೆದಂತ ವ್ಯಕ್ತಿ ಈಗ ಪೊಲೀಸರ ವಶದಲ್ಲಿದ್ದಾನೆ. ಸದ್ಯ ಪೊಲೀಸರು ಬಾಯಿ ಬಿಡಿಸಿದಾಗ ಏನೇನು ಮಾಹಿತಿ ಬಾಯಿ ಬಿಟ್ಟಿದ್ದಾನೆ, ಸದ್ಯಕ್ಕೆ ಏನು ವಿವರ ಇದೆ ಓಂ ಪ್ರಕಾಶ್? ರಂಜಿತ್, ಮೆಟ್ರಿಕ್ ನಂತರದ ಏನು ಅಲ್ಪಸಂಖ್ಯಾತರ ವಿದ್ಯಾರ್ಥಿನಿಯರ ಹಾಸ್ಟೆಲ್ನ ಬಾತ್ರೂಮ್ನಲ್ಲಿ ಏನು ಒಂದು ಮೊಬೈಲ್ ಕ್ಯಾಮ್ರಾವನ್ನು ಬಿಟ್ಟು ಆ ವಿದ್ಯಾರ್ಥಿನಿಯರ ಬಾತ್ರೂಮ್ ದೃಶ್ಯವನ್ನು ಸೆರೆ ಹಿಡಿಯೋದಕ್ಕೆ ಮುಂದಾಗಿದ್ದಂಥ ಒಂದು ಘಟನೆ ಕಲಬುರಗಿಯಲ್ಲಿ ನಡೆದಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿರುವಂಥ ಏನು ಅಲ್ಪಸಂಖ್ಯಾತರ ಹಾಸ್ಟೆಲ್ ಏನಿದೆ, ಈ ಹಾಸ್ಟೆಲ್ನಲ್ಲಿ ಬೆಳಗ್ಗೆ ಸುಮಾರಿಗೆ ಆ ಶಾಂತಾನಗರದ ನಿವಾಸಿಯಾಗಿರುವಂಥ ಸಲೀಂ ಅನ್ನೋವಂಥ ಓರ್ವ ವ್ಯಕ್ತಿ ಆ ವಿದ್ಯಾರ್ಥಿನಿಯರ ಬಾತ್ರೂಮ್ನಲ್ಲಿರುವಂಥ ಏನು ಒಂದು ವಿಂಡೋ ಏನಿದೆ, ಆ ವಿಂಡೋ ಬಳಿ ಆ ಒಂದು ಮೊಬೈಲ್ ಕ್ಯಾಮ್ರಾವನ್ನು ಇಟ್ಟು ಅವರ ಪ್ರೈವೇಟ್ ಅಂದರೆ ಅವರ ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿಯೋದಕ್ಕೆ ಮುಂದಾಗಿದ್ದ. ಅದಾದ ನಂತರ ಏನು ವಿದ್ಯಾರ್ಥಿನಿಯರು ಅಲ್ಲಿ ಇಟ್ಟಿರುವಂಥ ಏನು ಕ್ಯಾಮ್ರಾ ಇಟ್ಟಿರುವಂಥ ಮಾಹಿತಿಯನ್ನು ಪಡೆದು ಅದಾದ ಬಳಿಕ ಹೊರಗಡೆ ಬಂದು ತಕ್ಷಣ ಆತನನ್ನು ಥಳಿಸೋದಕ್ಕೆ ಮುಂದಾಗ್ತಾರೆ. ಅಲ್ಲಿದ್ದಂಥವ್ರು ಕೆಲವರು ಆತನನ್ನು ಬಿಡಿಸಿ ವಾಪಸ್ ಕಳಿಸ್ತಾರೆ. ಅದಾದ ಬಳಿಕ ಏನು ಅಲ್ಲಿರುವಂಥ ಏನು ಯುವತಿಯರೇನಿದ್ದಾರೆ ಅವರೆಲ್ಲರೂ ಕೂಡ ಏನು ಪೊಲೀಸರಿಗೆ ಮತ್ತು ತಹಸೀಲ್ದಾರರಿಗೆ ಮಾಹಿತಿ ಕೊಡ್ತಾರೆ. ಈಗ ತಕ್ಷಣಕ್ಕೆ ಆ ಆರೋಪಿ ಏನಿದ್ದಾನೆ ಆತನನ್ನು ಏನು ಪೊಲೀಸರು ವಶಕ್ಕೆ ಪಡೆದಿರುವಂಥದ್ದು. ಇದೀಗ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಆ ಆರೋಪಿಯನ್ನು ಇಟ್ಟು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಈಗ ಭಾಳ ಪ್ರಮುಖವಾಗಿ ಆತ ಏನು ಅದೇ ಸಲೀಂ ಅನ್ನುವಂಥ ವ್ಯಕ್ತಿ ಅದೇ ಆ ಶಾಂತಾನಗರದ ನಿವಾಸಿ ಅನ್ನುವಂಥದ್ದು ಕೂಡ ಗೊತ್ತಾಗಿರುವಂಥದ್ದು. ಸೊ ಆತನನ್ನು ಈಗ ಪೊಲೀಸರು ಕೂಡ ಏನು ವಿಚಾರಣೆಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಇಲ್ಲಿ ಆ BCM ಅಲ್ಪಸಂಖ್ಯಾತರ ಮೈನಾರಿಟಿ ಹಾಸ್ಟೆಲ್ನ ಸಂಬಂಧಪಟ್ಟಂಥ ಉಸ್ತುವಾರಿ ಇದ್ದಾರೆ. ಸೊ ಅವರನ್ನು ಮಾತಾಡ್ತೀನಿ. ಏನಾಗಿರೋದು ಸರ್? ಸರ್ ಏನಿಲ್ಲ, ಬೆಳಗ್ಗೆ 6 ಗಂಟೆಗೆ ಸರ್ ಅವರು ಬಾತ್ರೂಮಲ್ಲಿ ಕ್ಯಾಮ್ರಾ ಇಳಿಬಿಟ್ಟಿದ್ದಂತ ಸರ್. ಜಸ್ಟ್ ಇಳಿಬಿಡೋದು ನಮ್ಮ ಮಕ್ಕಳೆಲ್ಲ ನೋಡಿ ನಮ್ಮ ವಾರ್ಡನ್ ಅವ್ರಿಗೆ ಇನ್ಫಾರ್ಮ್ ಮಾಡೋದು ಸರ್. ಇನ್ಫಾರ್ಮ್ ಮಾಡಿದ ತಕ್ಷಣ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ಆವಾಗಲೇ ತಂದು ಸ್ಟೇಷನ್ಗೆ ಹಾಕಿಸಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಯಾರು ಸರ್ ಆತ ಈ ರೀತಿ ವಿದ್ಯಾರ್ಥಿನಿಯರು ಶೌಚಾಲಯಕ್ಕೆ ಬಾತ್ರೂಮ್ ಯಾಕೆ ಇಟ್ಟ ಅಂತ? ಸರ್ ಅವನು ನಮ್ಮ ಹಾಸ್ಟೆಲ್ ವಿದ್ಯಾರ್ಥಿನಿ ಏನಲ್ಲ ಸರ್, ಪ್ರವೇಶನೂ ಪಡೆದಿಲ್ಲ. ಹೊರಗಿನ ವಿದ್ಯಾರ್ಥಿ ಸರ್, ಪಕ್ಕದ ಮನೆ ವಿದ್ಯಾರ್ಥಿ. ಅದು ಬಾಡಿಗೆ ಬಿಲ್ಡಿಂಗ್ನಾಗ ಅದ ಸರ್. ಅವ ಟ್ರೈ ಮಾಡಿದಾನೆ ಸರ್, ಪೈಪ್ ಇಳಿಬಿಡಕ್ಕೆ ಟ್ರೈ ಮಾಡಿದಾನೆ. ನಮ್ಮ ಮಕ್ಕಳು ನೋಡಿ ಸರ್ ಯಾರೋ ಇಲ್ಲಿ ಪೈಪ್ ಇಳಿಬಿಡ್ತಾ ಇದ್ದಾರೆ, ಇವ್ರು ನೋಡಿರಿ ಅಂತಂದ್ರೆ ನಾವು ಇಮಿಡಿಯೇಟ್ ಹಂಗೆ ಇನ್ಫಾರ್ಮ್ ಮಾಡಿ ಕಳಿಸಿದ್ದೀವಿ ಸರ್. ಕಂಪ್ಲೇಂಟು ಆಗಿದೆ ಸರ್. ಅಲ್ಲ, ಆತ ಈ ಹಿಂದೆ ಕೂಡ ಇದೇ ರೀತಿಯಾಗಿ ಏನಾದರೂ ಮಾಡಿದ್ನಾ ಹೇಗೆ ಅಂತ? ಯಾವುದು ಏನೂ ಬಂದಿಲ್ಲ ಸರ್, ಇಲ್ಲಿವರೆಗೂ ಯಾವುದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ಜಸ್ಟ್ ಇವತ್ತು ಬೆಳಗ್ಗೆ ಬಂದ ತಕ್ಷಣ ನಾವು ಇಲ್ಲಿಗೆ ಪೊಲೀಸವ್ರಿಗೆ ಕರೆಸಿದ್ದೀವಿ ಸರ್. ಈಗ ಹಾಸ್ಟೆಲ್ ಅಂತಂದರೆ ವಿದ್ಯಾರ್ಥಿನಿಯರು ಸಾಕಷ್ಟು ಜನ ಇರ್ತಾರೆ. ಸೊ ಅಂಥ ಹಾಸ್ಟೆಲ್ನಲ್ಲಿ ಈ ರೀತಿಯಾಗಿ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಸೇಫ್ಟಿ ಅನ್ನೋಂಥದ್ದು? ಬಾಡಿಗೆ ಬಿಲ್ಡಿಂಗ್ ಇರೋದ್ರಿಂದ ಸರ್ ಸ್ವಲ್ಪ ಅವರು ಆಲ್ರೆಡಿ ಅಲ್ಲಿ ಇರ್ತಕ್ಕಂಥ ಓನರ್ ಅದು ಗೇಟ್ ವ್ಯವಸ್ಥೆ ಎಲ್ಲ ಇದೆ ಸರ್. ಬೆಳಗ್ಗೆ ಮಾಡಿದಾನೆ ಸರ್. ಅವ್ನು 6 ಗಂಟೆಗೆ ಮಾಡೋಕ್ಕೆ ಟ್ರೈ ಮಾಡಿದಾನೆ. ಟ್ರೈ ಮಾಡಿದ ತಕ್ಷಣ ಗೊತ್ತಾಗಿ ನಾವು ಕಂಪ್ಲೇಂಟ್ ಮಾಡಿದ್ದು ಸರ್. ಅದು ಮಾಡಿದ್ದು ತಪ್ಪು ಸರ್. ಅವನ ಮೇಲೆ ಆ್ಯಕ್ಷನ್ ಮಾಡೋಕ್ಕೂ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸಾಹೇಬರು PSI ಸಾಹೇಬರು ಬಂದು ಹೋಗಿದ್ದಾರೆ ಸರ್. ಈಗ ಹಾಸ್ಟೆಲ್ಗೆ ಬಂದು ಹೋಗಿ ಅದೇನದ ಎನ್ಕ್ವೈರಿ ಮಾಡ್ತಾಯಿದ್ದಾರೆ ಸರ್. ಓಕೆ, ಇದಿಷ್ಟು ರಂಜಿತ್ ಆ ಹಾಸ್ಟೆಲ್ನ ಮೇಲುಸ್ತುವಾರಿ ನೋಡ್ಕೋತಾ ಇರುವಂಥ ಅವರು ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ಓಂ ಪ್ರಕಾಶ್.